ಇನ್ನೊಂಚೂರು. ಅಪ್ಪ ಮದ್ವೆಗೆ ಇನ್ನೊಂದು ವಾರ ಇದೆ, ನಾನು ಇಷ್ಟು ತಿಂದ್ರೆ ಅಷ್ಟೇ. ಎಸ್ ಸರ್. ಜೈ ಹಿಂದ್ ಸರ್. ಮದ್ವೆ ಡೇಟ್ ಮಾತ್ರ ಚೇಂಜ್ ಮಾಡಬೇಡ. ಮದುವೆಗಿನ್ನು ಒಂದೇ ವಾರ. ಕರೆಕ್ಟ್ ಆಗಿರ್ಬೇಕು, ಒಂದು ಕೋಟು ಮಿಸ್ ಆಗಂಗಿಲ್ಲ. ಅಮ್ಮ, ಈ ಕಲರ್ ಓಕೆ ಅಲ್ಲ? 32 ಥರದ್ದು ಅಡಿಗೆ ಮಾಡ್ತೀನಿ. ಸುತ್ತ ಹತ್ತಳ್ಳಿ ನಂತರ ಯಾರು ಮಾಡಲ್ಲ ಏನ್ರಪ್ಪ? ಆಯ್ತು ಬಿಡಪ್ಪ. ಶಿವಣ್ಣ, ಇಲ್ಲಿ ಏನಾಗ್ತಿದೆ? ನಿಮ್ಮ ಯಜಮಾನರು ದೇಶನೇ ಕಾಯಕ್ ಹೋಗಿರುವಾಗ ನಾವಿಷ್ಟು ಮಾಡ್ತಿದ್ರೆ ಹೇಗಮ್ಮ? ಸರಿಯಾಗಿಡ್ಲ ಮುಂಚೆ ಬಲ್ಗಡೆ ಗಿಡ ಮೇಕಿತ್ತು ಅಲ್ಲೋಡ ತಾತಪ್ಪ ಮಾವಿನ ಸೊಪ್ಪು ಕಟ್ಟಿರೋದು. ಸರಿಯಾಗಿ ಹಾಕು, ಇಲ್ಲ ಅಂದ್ರೆ ನನಗೂ ಕಿರ್ಚಾಡಕ್ ಬರುತ್ತೆ. ಅಣ್ಣ, ಹಂಗಿದ್ರೆ ಇದು ನಿಮ್ ನಾರ್ಮಲ್ ವಾಯ್ಸಾ? ಸುಮ್ಮನೆ. ಅಪ್ಪ ಇದ್ದಿದ್ರೆ ನಾಳೆ ಮಂಟಪಕ್ಕೆ ಅವರೇ ಕರ್ಕೊಂಡು ಹೋಗಿರೋರು. ಆದ್ರೆ ಈಗ ಇಡೀ ಊರೇ ಅವ್ರ ಮನೆ ಮದುವೆ ಅಷ್ಟೇ ಸಡಗರ ಮಾಡ್ತಿದ್ದಾರೆ. ಅಪ್ಪ, ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಮಗಳೇ. ಸಾರಿ, ನಾನಲ್ಲಿ ಇರಕ್ಕಾಗ್ಲಿಲ್ಲ. ಸರ್, ಇವಳು ಬರೀ ನಿಮ್ಮ ಮಗಳಲ್ಲ, ನಮ್ಮ ಊರಿನ ಮಗಳು. ನೀವು ಆರಾಮಾಗಿ ಬನ್ನಿ. ಥ್ಯಾಂಕ್ ಯು. ಒಂದೇ ಒಂದ್ಸಲ ನಾನು ಇಡೀ ಫ್ಯಾಮಿಲಿ ನೋಡ್ಬೋದಾ? ಒಟ್ಟಾಗಿ ಇರುವುದು ಎಂದೆಂದಿಗೂ ವಿಶೇಷ. ಹೆಮ್ಮೆಯೊಡನೆ ಜೀ ಪ್ರಸ್ತುತಪಡಿಸುತ್ತಿದೆ ಸ್ನೇಹ, ಪ್ರೀತಿ ಮತ್ತು ಕುಟುಂಬದ ಕಥೆಗಳು. ಪ್ರತಿಯೊಂದು ದಿನವೂ ಪ್ರತಿಯೊಂದು ಮನೆಯಲ್ಲೂ ನಿಮ್ಮೆಲ್ಲರಿಗಾಗಿ ಸದಾ ನಿಮ್ಮ ಕಥೆಗಳು. ನಿಮ್ಮ ಜೀ.